ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಗೋವಿಂದಾಯ ನಮಃ. ಓಂ ತ್ವಂ ಹನುತ್ಯದದಮಾಯೋ ದಸ್ಯೂರೇಕಃ ಕೃಷ್ಟೇನ ರವನೋರಾರ್ಯಾಯ ಅಸ್ತಿ ಸ್ವಿನ್ನು ವೀರ್ಯಂ ತತ್ತ ಇಂದ್ರ ನಸ್ವಿದಸ್ತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಬ್ರಹ್ಮಣಾಪಿ ನಿಶೇಷತೆಯ ಜ್ಞಾತುಂ ಅಶಕ್ಯಸ್ಯ ಸರ್ವೈಃ ಅಸ್ಮತ್ಸದಸೈರಪಿ ಪಾಮರೈಃ ಈಶತ್ ಜ್ಞೇಯಸ್ಯ ಅನುಶಾಸನಪರ್ವಣಿ ಗೋವಿಂದ ಇತಿ ನಾಮ ಯಾ ಬೃಹತಿ ವ್ಯಾಖ್ಯಾತೆ ತಾಂ ಬೃಹತೀಂ ಗೋವಿಂದ ಇತಿ ವಿಷ್ಣು ಸಹಸ್ರನಾಮ ಸ್ತೋತ್ರಸ್ಯ ನಾಮ ಚ ಸರ್ವೇ ವಯಂ ಶ್ರುತ್ವಾ ಆನಂದಂ ಅನುಭವಿತು ಕಾಮಾಃ ಅತ್ರ ಘಟಾಮಹೆ. ತತ್ರ ಗತೆ ದಿವಸೆ ಸಾಯಣಾಚಾರ್ಯಸ್ಯ ಭಗವದಾಚಾರ್ಯಸ್ಯ ರಘುನಾಥತೀರ್ಥಾನಾಂ ಚ ವ್ಯಾಖ್ಯಾನಾನಿ ಶ್ರುತಾನಿ ತಿಷ್ಠಂತಿ. ಶತ್ರುಭಿಃ ಅನಭಿಭಾವ್ಯಃ ಸರ್ವಜ್ಞಃ ಸರ್ವವ್ಯಾಪ್ತಶ್ಚ ಅಯಂ ಭಗವಾನ್ ಅಸಹಾಯಃ ಸರ್ವಾನಪಿ ದಸ್ಯೂನ್ ಪರಾಭಾವಯತ್. ಅಪಿ ಚ ವಿದ್ಯಾಕರ್ಮ ಹೀನಾನ್ ತಾನ್ ದಸ್ಯೂನ್ ನಿರಸ್ಯ ಆರ್ಯಾಯ ಭಕ್ತಾಯ ಕೃಷ್ಟೀಃ ವೇದಾಭಿಮಾನಿನ್ಯಃ ದೇವತಾಃ ಅದಾತ್. ತಥಾಪಿ ಮಾದೃಶಾಯ ಭಕ್ತಾಯ ತವ ಭಗವತಃ ಅನುಗ್ರಹಂ ಯದಿ ನ ಜಾಯತೆ ತರ್ಹಿ ಭವತಿ ತತ್ ಬಲಂ ಅಸ್ತಿ ಅಥವಾ ನಾಸ್ತಿ ಇತಿ ನಾಹಂ ವಿಶ್ವಸ್ತು ಕಾಮಃ ವಿಶ್ವಸ್ತುಂ ಶಕ್ನೋಮಿ. ಈ ಗೋವಿಂದ ಅನ್ನೋ ನಾಮ ಏನು ವಿಷ್ಣು ಸಹಸ್ರನಾಮ ಸ್ತೋತ್ರದಿದೆ ಅದರ ಅರ್ಥವನ್ನು ಹೇಳುವಂಥ ಬೃಹತಿ ಮಂತ್ರದ ವ್ಯಾಖ್ಯಾನವನ್ನು ಕಳೆದ ದಿವಸ ನೋಡಿದ್ದೇವೆ. ಗೋವಿಂದ ಅಂದರೆ ಗೋವುಗಳನ್ನು ತನ್ನ ಭಕ್ತರಿಗೆ ಕೊಡುವಂಥವನು ಅಂತ ಒಂದು ಸಾಮಾನ್ಯವಾದ ಅರ್ಥ. ಗೋವುಗಳು ಅಂದರೆ ಶಾಸ್ತ್ರಗಳು ಆಗಬಹುದು, ಪ್ರಜೆಗಳು ಆಗಬಹುದು. ಭಗವಂತನಿಗೆ ಈ ಜಗತ್ತಿನಲ್ಲಿರುವಂಥವರೆಲ್ಲರೂ ಕೂಡ ಪ್ರಜೆಗಳೇ. ಅವನು ಗೋಪಾಲಕ, ಪ್ರಜಾ ಪಶವೈರಿತಃ ಅಂತ ಹೀಗೆ ಶಾಸ್ತ್ರದಲ್ಲಿ ಬಂದಿರುವುದರಿಂದ ನಾವೆಲ್ಲರೂ ಕೂಡ ಆತನ ಅಣತೆಯಲ್ಲಿರುವಂಥ ಪ್ರಜೆಗಳೇ. ಆತನ ಆಜ್ಞೆ ಎಂಬ ಮೂಗುದಾರಕ್ಕೆ ಕಟ್ಟಿಬಿದ್ದಂಥ ಪ್ರಾಣಿಗಳೇ ನಾವೆಲ್ಲ. ಎಲ್ಲ ದೇವಾನುದೇವತೆಗಳು ಕೂಡ ಆತನ ಅಧೀನದಲ್ಲಿರುವಂಥ ಪ್ರಜೆಗಳೇ. ಅವರನ್ನು ಈತ ನಮಗೆ ಕೊಡ್ತಾನೆ. ಆ ವೇದಾಭಿಮಾನಿನಿ ದೇವತಾ ಸ್ತ್ರೀಯರನ್ನು ನಮಗೆ ಕೊಡುವುದು ಅಂದರೆ ಅವರ ಅನುಗ್ರಹ ನಮಗೆ ದೊರೆಯುವಂತೆ ಮಾಡ್ತಾನೆ. ಶಾಸ್ತ್ರ ನಮಗೆ ಶ್ರವಣಕ್ಕೆ ಸಿಗಬೇಕು, ಅದು ಮನನಕ್ಕೆ ಸಿಗಬೇಕು, ಮುಂದೆ ಅದು ನಮಗೆ ಧ್ಯಾನಕ್ಕೆ ಸಿಗಬೇಕು. ಶತ್ರುಗಳಿಗೆ ಮಣಿಯದಂಥ ನೀನು, ನಾವೀಗ ಭಾವಾರ್ಥವನ್ನು ನೋಡ್ತಿದ್ದೇವೆ. ಭಗವಂತನೇ ಶತ್ರುಗಳಿಗೆ ಮಣಿಯದಂಥ ನೀನು ಏಕಾಂಗಿಯಾಗಿಯೇ
ಜ್ಞಾನ ಕರ್ಮರಹಿತರಾದಂತಹ ಜನರನ್ನ ಪೂರ್ಣವಾಗಿ ಶಿಕ್ಷಿಸ್ತಿ. ಅವರೇ ದಸ್ಯುಗಳು ಅಂತಂದ್ರೆ, ತಾವೂ ಜ್ಞಾನವನ್ನು ಗಳಿಸಲಲ್ಲರು, ಕರ್ಮ ಮಾಡಲಿಲ್ಲಕ್ಕೆ ಅವರಿಗೆ ಮನಸ್ಸಿಲ್ಲ. ಮತ್ತೆ ಜ್ಞಾನ ಕರ್ಮದಲ್ಲಿ ಯಾರು ಆಸಕ್ತರಾಗಿದ್ದಾರೆ, ಆಚಾರ ವಿಚಾರದಲ್ಲಿ ಯಾರು ಆಸಕ್ತರಾಗಿದ್ದಾರೆ, ಅಂಥವ್ರಿಗೂ ಕೂಡ ಅವರು ತೊಂದರೆ ಕೊಡುವಂಥವ್ರು. ಅಂಥವರನ್ನ ನೀನು ಶಿಕ್ಷಿಸ್ತೆ. ಮತ್ತು ಭಕ್ತರಿಗೆ ವಿದ್ಯಾಭಿಮಾನಿನಿಯರಾದಂತಹ ರಮಾ ಮೊದಲಾದ ದೇವತೆಯರ ಅನುಗ್ರಹ ಕೊಡಿಸಿ ಅವರಿಗೆ ಶಾಸ್ತ್ರ ಮಾರ್ಗದಲ್ಲಿ ನೀನು ಮುಂದುವರಿಯುವಂತೆ ಮಾಡ್ತೆ, ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯುವಂತೆ ಮಾಡ್ತೆ. ನನ್ನಂತಹ ಸಾಮಾನ್ಯನಿಗೂ ನೀನು ಆ ಅನುಗ್ರಹ ಕೊಟ್ಟಿಲ್ಲ ಅಂತಾದರೆ, ಸರ್ವಶಕ್ತನೇ ಆದಂತಹ ನಿನ್ನಲ್ಲಿ ಆ ಶಾಸ್ತ್ರದಲ್ಲಿ ಪ್ರತಿಪಾದಿತವಾದಂತಹ, ಶಾಸ್ತ್ರದಲ್ಲಿ ವರ್ಣಿತವಾದಂತಹ ಶಕ್ತಿ ಇದೆಯೋ ಇಲ್ಲವೋ ಅಂತ ನನಗೆ ಸಂದೇಹ ಬಂದಿತ್ತು. ಭರವಸೆ ಇಲ್ಲ ನನಗೆ. ಸರ್ವಶಕ್ತ ನೀನೆಂಬುದಾತಕ್ಕೋ ಭರವಸೆ ಇಲ್ಲ ನನಗೆ ಅಂತ ಈ ಭಕ್ತ ಆ ಭಗವಂತನನ್ನ ತರಾಟೆ ಎತ್ಕೋತಿದ್ದಾನೆ ಅಂತ ತಿಳ್ಕೊಳ್ಬೇಕು. ಎಲ್ಲ ವೇದಾಭಿಮಾನಿನಿ ದೇವತಾ ಸ್ತ್ರೀಯರು ಕೂಡ, ಮುಖ್ಯವಾಗಿ ಲಕ್ಷ್ಮೀದೇವಿ ಮತ್ತು ಸರಸ್ವತಿ ದೇವಿ, ಇವರಿಬ್ಬರು ಗೋರೂಪದಲ್ಲಿ ಶಾಸ್ತ್ರದಲ್ಲಿ ಪ್ರತಿಪಾದಿತರಾಗಿದ್ದಾರೆ. ಕಳೆದ ದಿವಸ ಅದು ನೋಡಿದ್ದೀವಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಪ್ರತಿಪಾದಿತರಾಗಿದ್ದಾರೆ ಅಂತ. ಅವರೇ ಗೋವುಗಳು. ಅವರನ್ನ ವಿಂದಯತಿ ನಮಗೆ ಕೊಡ್ತಾನೆ, ಅವರ ಅನುಗ್ರಹ ನಮಗೆ ದೊರೆಯುವಂತೆ ಮಾಡ್ತಾನೆ. ಆದ್ರಿಂದ ಈತನನ್ನ ನಾವು ಗೋವಿಂದ ಅಂತ ಉಪಾಸನೆ ಮಾಡಬೇಕು. ಆ ಗೋವಿಂದ ಅನ್ನುವ ನಾಮದ ವ್ಯಾಖ್ಯಾನವನ್ನೇ ಈ ಬೃಹತಿ ಮಂತ್ರ ಮಾಡಿದೆ. ಕೃಷ್ಟೀಹಿ ವೇದಾಭಿಮಾನಿನಿ ದೇವತಾ ಸ್ತ್ರೀಯರನ್ನ ಆರ್ಯಾಯ ಭಕ್ತರಾದಂತಹ ಜನರಿಗೆ ಇವನು ಕೊಟ್ಟಿದ್ದಾನೆ. ಈ ಭಗವಂತ ಕೊಟ್ಟು ಅವರು ಅಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಯುವಂತೆ ಮಾಡಿದ್ದಾನೆ ಅಂತ ಅದರ ಅರ್ಥ. ಗೋವಿಂದ ಅನ್ನೋ ಶಬ್ದವನ್ನ ಮತ್ತು ಅನೇಕ ರೀತಿಯಾಗಿ ನಾವು ತಿಳ್ಕೊಳ್ಬಹುದು. ಗೋ ಅಂದ್ರೆ ಸ್ತ್ರೀ ಅಂತ ಅರ್ಥ. ಇಂಗ್ಲಿಷ್ನಲ್ಲಿ ಯಾವುದೇ ಸ್ತ್ರೀ ಅಂತ ಅರ್ಥ ಆಗ್ತದೆ. ಇಂಗ್ಲಿಷ್ನಲ್ಲಿ ಎನಿ ಅಡಲ್ಟ್ ಫೀಮೇಲ್, a female member of other large species of mammals, ಸಸ್ತನ ಪ್ರಾಣಿಗಳೇನಿರ್ತಾವಲ್ಲ ಅವುಗಳ ಆ ಗುಂಪಿನ ಯಾವುದೇ ಸ್ತ್ರೀ ಜೀವ ಏನಿರ್ತದೆ ಅದಕ್ಕೆಲ್ಲವಕ್ಕೂ ಕೂಡ ಕೌ ಅಂತಾರೆ ಇಂಗ್ಲಿಷ್ನಲ್ಲಿ. ಈಗ ದೊಡ್ಡ ದೊಡ್ಡ ತಿಮಿಂಗಿಲಗಳು, ಸೀಲ್ ಪ್ರಾಣಿಗಳು, ಮತ್ತೆ ಆನೆಗಳು, ಖಡ್ಗಮೃಗಗಳು, ಇಂಥ ಎಲ್ಲ ಪ್ರಾಣಿಗಳ ಪ್ರಭೇದದ ಹೆಣ್ಣು ಜೀವಕ್ಕೆ ಕೌ ಅಂತಾರೆ. ಕೌ ಎಲಿಫೆಂಟ್ ಅಂತ ಹೀಗೆಲ್ಲ ಹೇಳುವುದೊಂದು ರೂಢಿಯಲ್ಲಿದೆ. ಸಂಸ್ಕೃತದಲ್ಲಿ ಗೌಹು ಅಂತ ಶಬ್ದ ಪ್ರಯೋಗ ಮಾಡಿದರೆ ಅದಕ್ಕೆ ಹೆಣ್ಣು ಆನೆ ಇತ್ಯಾದಿ ಅರ್ಥಗಳೇನೂ ಇಲ್ಲ. ಇಂಗ್ಲಿಷ್ನಲ್ಲಿ ಇದು ನೆನಪಿಗೆ ಬಂತು ಅಂತ ಹೇಳಿದೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇಂಥದ್ದೊಂದು ಕಥೆ ಕಂಡು ಬರ್ತದೆ. 3ನೇ ಅಧ್ಯಾಯದಲ್ಲಿ ವಾಣಿ ಬ್ರಹ್ಮರಿಂದ ದೇವತೆಗಳ ಸೃಷ್ಟಿಯನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಅದು. ಸಾಹೇಯ ಮೀಕ್ಷಾಂ ಚಕ್ರೆ ಕಥಂನು ಆತ್ಮನೇವ ಜನಯಿತ್ವ ಸಂಭವತಿ ಹಂತ ತಿರೋ ಅಸಾನೀತಿ ಅಂತ. ಬ್ರಹ್ಮ ಮತ್ತು ಸರಸ್ವತಿಯರಿಬ್ಬರು ಕೂಡ ಪತ್ನಿಯರೇ. ಆಗ ಒಂದು ಬಾರಿ ಸರಸ್ವತಿ ಆಲೋಚನೆ ಮಾಡಿಲ್ಲಂತೆ, ನಾನು ಈ ಚತುರ್ಮುಖ ಬ್ರಹ್ಮನಿಂದಲೇ ಹುಟ್ಟಿದವಳು, ನನ್ನಿಂದಲೇ ಮತ್ತೆ ಈತ ಸಂತಾನೋತ್ಪಾದನೆಗೆ ನನ್ನನ್ನೇ ಕೂಡಿ ಈತ ಅಣಿಯಾಗ್ತಾ ಇದ್ದಾನಲ್ಲ, ಯಾಕೆ ಹೀಗೆ ಅಂತ ಅವಳಿಗೆ ಅನಿಸ್ತಂತೆ. ಹಾಗವಳು ಅವನ ಕಣ್ಣಿಂದ ಮರೆಯಾಗಿಬಿಟ್ಲು. ಕಣ್ಣಿನಿಂದ ಮರೆಯಾಗಿ ಸಾ ಗೌಹು ಅಭವತ್ ಅಂತ ವರ್ಣನೆ ಮಾಡ್ತಾರೆ. ಅವಳು ಗೋವಾದಳು, ಈ ಬ್ರಹ್ಮ ವೃಷಭನಾದ. ಅವಳನ್ನ ಕೂಡಿದ, ಅಲ್ಲಿ ಗೋವುಗಳು ಹುಟ್ಟಿದವು. ಅವಳು ಹೆಣ್ಣು ಕುದುರೆ ಆದಳು, ಇವನು ಗಂಡು ಕುದುರೆಯಾದ. ಅವಳು ಹೆಣ್ಣು ಕತ್ತೆಯಾದಳು, ಇವನು ಗಂಡು ಕತ್ತೆಯಾದ ಅಂತ ಹೀಗೆಲ್ಲ ನಾನಾ ಥರದ ವರ್ಣನೆ ಮಾಡ್ತಾರೆ. ನಾನಾ ಸೃಷ್ಟಿ ಪ್ರಸಿದ್ಧರ್ಥಂ ಸಾ ಗೋತ್ವಾದಿಕಂ ಆವೃಜತ್.
ಅಲ್ಲಿ ಮೊದಲಿರುವುದು ಗೋವು. ಸರಸ್ವತಿ ದೇವಿ ಗೋ ಮೊದಲಾದ ರೂಪಗಳನ್ನು ತಾಳಿದ್ಲು ಅಂತ. ಅವನು ವೃಷಭ ಮೊದಲಾದ ರೂಪಗಳನ್ನು ತಾಳಿದ. ಈ ನಾನಾ ಥರದ ಸೃಷ್ಟಿಯನ್ನ ಮಾಡಿದ. ಗೋವಿಂದ ಅನ್ನೋ ಶಬ್ದಕ್ಕೆ ಗಾಹ ವಿಂದತೆ, ಆ ಸ್ತ್ರೀ ಜೀವ ಏನಿದೆ ತನ್ನ ಪತ್ನಿ, ಅವಳನ್ನ ಸಂತಾನಕ್ಕಾಗಿ ಸಮೀಪಿಸುವ ವ್ಯಕ್ತಿ ಅಂತ ಗೋವಿಂದ ಅನ್ನೋ ಶಬ್ದಕ್ಕೆ ಅರ್ಥ ಆಗ್ತದೆ. ಗೋವಿಂದ ಅನ್ನೋ ಶಬ್ದ ಚತುರ್ಮುಖ ಬ್ರಹ್ಮನನ್ನೇನು ಹೇಳೋದಿಲ್ಲಲ್ಲ, ಅದು ಹೇಳೋದು ಪರಮಾತ್ಮನನ್ನ. ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಸರಸ್ವತಿ ದೇವಿಯು ಗೋರೂಪಳಾದಾಗ ಅವಳನ್ನು ವೃಷಭ ರೂಪದಿಂದ ಕೂಡಿದವನು ಅಂತ ಚತುರ್ಮುಖ ಬ್ರಹ್ಮನನ್ನು ವರ್ಣನೆ ಮಾಡಿದ್ದಾರೆ, ಪರಮಾತ್ಮನನ್ನೇನು ವರ್ಣನೆ ಮಾಡಲಿಲ್ಲಲ್ಲ ಅಂತ ಒಂದು ಪ್ರಶ್ನೆ ನಾವು ಬರಬಹುದು. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜಪ್ರದ ಪಿತಾ ಅಂತ ಗೀತಾದಲ್ಲಿ ಭಗವಂತ ಹೇಳ್ಕೊಳ್ತಾನೆ. ಜಗತ್ತಿನಲ್ಲಿ ಯಾವುದೇ ಪ್ರಾಣಿ ಪ್ರಭೇದ ಇರಲಿ, ಅದರಲ್ಲಿ ಯಾವುದೇ ಒಂದು ಸಂತಾನ ಆಗಲಿ, ಅಲ್ಲಿ ಎಲ್ಲ ಕಡೆಯೂ ಕೂಡ ಎಲ್ಲ ಹೆಣ್ಣಿನಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ, ಎಲ್ಲ ಗಂಡಿನಲ್ಲಿ ನಾನಿದ್ದೇನೆ ಅಂತ ಪರಮಾತ್ಮ ಅದನ್ನು ವರ್ಣಿಸ್ತಾನೆ. ಸರಸ್ವತಿ ದೇವಿ ಗೋರೂಪಳಾದಾಗ ಅಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ ಒಳಗೆ. ಚತುರ್ಮುಖ ಬ್ರಹ್ಮ ವೃಷಭನಾದಾಗ ಅವನೊಳಗೆ ಈ ಪರಮಾತ್ಮನೂ ಕೂಡ ಇದ್ದಾನೆ. ಆದ್ರಿಂದ ಗಾಂ ವಿಂದತಿ, ಸ್ತ್ರೀ ರೂಪಳಾದಂತಹ ಆ ಸರಸ್ವತಿ ದೇವಿಯ ಒಳಗಿರುವಂತಹ ಲಕ್ಷ್ಮೀ ದೇವಿಯನ್ನ ಜಗತ್ತಿನ ಸೃಷ್ಟಿಗಾಗಿ ಕೂಡಿದವನೇ ಈ ಪರಮಾತ್ಮ. ಅದಕ್ಕಾಗಿ ಅವನೇ ಗೋವಿಂದ ಅಂತ ನಾವು ಅದನ್ನ ತಿಳ್ಕೊಳ್ಬಹುದು. ಗೋವಿಂದ ಶಬ್ದಕ್ಕೆ ಅನೇಕ ರೀತಿಯಾದ ಅನುಸಂಧಾನವನ್ನು ನಾವು ಮಾಡ್ಕೋಬಹುದು ಅನ್ನೋದಕ್ಕಾಗಿ ಹೇಳಿದೆ. ಗೋ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಕಳೆದ ದಿವಸ ಅದನ್ನು ನೋಡಿದ್ದೇವೆ. ಒಂದು ಹಸು ಆಕಳು ಅಂತ ಅರ್ಥ, ಇನ್ನೊಂದು ಎತ್ತು ಅಂತ ಅರ್ಥ, ಇನ್ನೊಂದು ಪಂಚಮಹಾಭೂತಕ್ಕೆ ಸಂಬಂಧಪಟ್ಟಂತೆ ಏನೇನು ಅರ್ಥಗಳಿವೆ ಅಂತ ಅನ್ನೋದು ನೋಡೋಣ. ಗೋ ಅನ್ನೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ ಇದೆ. ಆ ಭೂಮಿಯಲ್ಲಿ ಆ ಭಗವಂತನನ್ನ ಉಪಾಸನೆ ಮಾಡಬೇಕು. ಇದನ್ನು ನಮಗೆ ಛಾಂದೋಗ್ಯ ಉಪನಿಷತ್ತು ತಿಳಿಸ್ತದೆ. ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶ ಇತ್ಯಾದಿಗಳಲ್ಲೆಲ್ಲ ಭಗವಂತನ ಉಪಾಸನೆ ಮಾಡುವ ಒಂದು ವಿಧಾನ ಏನಿದೆ ಅದನ್ನು ನಮಗೆ ಗೋವಿಂದ ಅನ್ನೋ ಶಬ್ದ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದೆ ಅಂತ ನೋಡ್ಬೇಕು ನಾವೀಗ. ಬೃಹತಿ ಮಂತ್ರಕ್ಕೂ ಗೋವಿಂದ ಶಬ್ದಕ್ಕೂ ಏನು ಸಂಬಂಧ ಅಂತ ಅನ್ನೋದನ್ನು ನೋಡಿ ಆಯ್ತು. ಗೋವಿಂದ ಶಬ್ದದ ಅರ್ಥ ವಿಸ್ತಾರವನ್ನೇ ನಾವೀಗ ನೋಡ್ಲಿಕ್ಕೆ ಹೊರಟಿದ್ದೇವೆ. ಗಾಯತ್ರಿಯಿಂದ ಪ್ರತಿಪಾದಿತವಾದಂತಹ ಭಗವಂತನ ರೂಪಗಳೇನಿವೆ ಅವುಗಳಲ್ಲಿ ಒಂದು ಈ ಪೃಥ್ವಿಯಲ್ಲಿರುವಂತಹ ಭಗವಂತನ ರೂಪ ಅಂತ ಛಾಂದೋಗ್ಯ ಉಪನಿಷತ್ತು ವರ್ಣಿಸಿದೆ. ಛಾಂದೋಗ್ಯ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಗಾಯತ್ರಿ ಪ್ರತಿಪಾದ್ಯನಾದಂತಹ ಸೂರ್ಯಾಂತರ್ಗತ ಹರಿಯ ಉಪಾಸನೆ ಅಂತ ಭಾಗ. ಅಲ್ಲಿ ಗಾಯತ್ರಿ ವಾ ಇದಂ ಸರ್ವಂ ಭೂತಂ ಯದಿದಂ ಕಿಂಚ ವಾಗ್ವೈ ಗಾಯತ್ರಿ ವಾಗ್ವಾ ಇದಂ ಸರ್ವಂ ಭೂತಂ ಗಾಯತಿ ತ್ರಾಯತಿ ಚ ಅಂತ ಹೀಗೆ ಒಂದು ಭಾಗ ಕಂಡು ಬರ್ತದೆ. ಅಲ್ಲಿ ಪೃಥ್ವಿಯಲ್ಲಿರುವ ಭಗವಂತನ ರೂಪದ ವರ್ಣನೆ ಹೀಗಿದೆ. ಯಾವೈಸಾ ಗಾಯತ್ರಿ ಯಂ ವಾವಸ ಯೇಯಂ ಪೃಥ್ವಿ ಅಸ್ಯಾಂ ಹೀದಂ ಸರ್ವಂ ಭೂತಂ ಪ್ರತಿಷ್ಠಿತಂ ಏತಾಮೇವ ನಾತಿಶೀಯಂತೆ. ಪೃಥ್ವಿಯಲ್ಲಿ ಪೃಥ್ವಿ ಶಬ್ದದಿಂದ ಭಗವಂತ ಇದ್ದಾನೆ ಅಂತ ವರ್ಣನೆ ಕೇಳಿ ಬಂದಿದೆ. ಇದು ಛಾಂದೋಗ್ಯ ಉಪನಿಷತ್ತಿನ ಮಂತ್ರ. ಅದಕ್ಕೆ ಸಂಬಂಧಪಟ್ಟಂತೆ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರು ಪೃಥ್ವಿಯಲ್ಲಿ ಎಂಥ ರೂಪದಿಂದ ಭಗವಂತ ಇದ್ದಾನೆ ಅನ್ನೋದನ್ನ ವರ್ಣನೆ ಮಾಡಿದ್ದಾರೆ. ಚತುರ್ಥಃ ಪೃಥ್ವಿ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕಃ ಅಂತ. ಗಾಯತ್ರಿಯಲ್ಲಿಂದ ಪ್ರತಿಪಾದಿತವಾದದ್ದು 4ನೇ ರೂಪ ಪೃಥ್ವಿಯಲ್ಲಿರುವಂತಹ ಹಳದಿ ಬಣ್ಣದ ಸ್ತ್ರೀರೂಪ ಅಂತ. ಹಾಗಾಗಿ ಗಾಂ ಅಂದ್ರೆ ಪೃಥ್ವೀಂ ವಿಂದತಿ, ಪೃಥ್ವಿಯನ್ನು ಹೊಂದಿದ್ದಾನೆ ಭಗವಂತ. ಪೃಥ್ವಿಯನ್ನು ಹೊಂದುವುದು ಅಂದ್ರೆ ಪೃಥ್ವಿಯಲ್ಲಿ ಪ್ರವೇಶ ಮಾಡಿದ್ದಾನೆ ಅಂತ. ಹಳದಿ ಬಣ್ಣದ ಸ್ತ್ರೀರೂಪದಿಂದ ಪೃಥ್ವಿಯನ್ನು ಪ್ರವೇಶ ಮಾಡಿ ಇವನು ಗೋವಿಂದ ಅಂತ ಕರೆಸ್ಕೊಂಡಿದ್ದಾನೆ. ಈ ಪೃಥ್ವಿಯಲ್ಲಿರುವಂತಹ ಸ್ತ್ರೀರೂಪಿಯಾದ ಭಗವಂತನಲ್ಲಿಯೇ
ಈ ಜಗತ್ತೆಲ್ಲ ನೆಲೆಯನ್ನು ಪಡ್ಕೊಂಡಿದೆ ಮತ್ತು ಯಾರೂ ಕೂಡ ಆತನನ್ನು ಮೀರುವುದು ಸಾಧ್ಯ ಇಲ್ಲ. ಇದು ಒಂದರ್ಥ. ಭೂಮಿಯಲ್ಲಿ ಭಗವಂತ ಇದ್ದಾನೆ ಅಂತನ್ನುವುದು ಛಾಂದೋಗ್ಯ ಉಪನಿಷತ್ತಿನ ವರ್ಣನೆ. ಭೂಮಿಯನ್ನ ಪಡೆದವನು, ವರಾಹ ರೂಪದಿಂದ ಭೂಮಿಯನ್ನು ಪಡೆದವನು ಅನ್ನೋ ಅರ್ಥವೂ ಕೂಡ ಗೋವಿಂದ ಅನ್ನೋ ಶಬ್ದಕ್ಕಾಗ್ತದೆ. ಮಹಾಭಾರತದ ಶಾಂತಿ ಪರ್ವದಲ್ಲಿ ನಷ್ಟಾಂ ವೈ ಧರಣೀಂ ಪೂರ್ವಂ ಅವಿಂದದ್ವೈ ಗುಹಾಗತಾಂ ಗೋವಿಂದ ಇತಿ ತೇನಾಹಂ ದೇವೈಹಿ ವಾಗ್ವಿರವಿಷ್ಟುತಃ ಅಂತ ವರ್ಣಿಸ್ತಾರೆ. ಸ್ವಯಂ ಭಗವಂತನೇ ಹೇಳಿದ ಮಾತಿದೆ ಅದು. ಈ ಭೂಮಿ ಹಿಂದೆ ನಷ್ಟವಾಗಿ ಹೋಗಿತ್ತು, ತನ್ನ ಸ್ಥಾನದಿಂದ ಅದು ಕಳಚ್ಕೊಂಡಿತ್ತು, ಕೆಳಗೆ ಬಿದ್ದಿತ್ತು, ಯಾವುದೋ ಪಾತಾಳದ ಗುಹೆಯಲ್ಲಿ ಹೋಗಿ ಸೇರ್ಕೊಂಡಿತ್ತು. ಆ ಭೂಮಿಯನ್ನ ವರಾಹ ರೂಪದಿಂದ ಭಗವಂತ ಮೇಲೆತ್ತಿದ. ಅದರಿಂದ ಗಾಮ್ ಭೂಮಿಯನ್ನ ವಿಂದತೆ ಪಡೆಯುತ್ತಾನೆ, ಕೆಳಗೆ ಬಿದ್ದ ಭೂಮಿಯನ್ನು ಮೇಲೆತ್ತಿ ಹಿಡಿತಾನೆ ಅಂತ ಅರ್ಥ. ವಿಧಧಾತುವಿಗೆ ಆ ಅರ್ಥ. ವಿಧಧಾತುವಿಗೆ ಅದರೊಳಗೆ ಪ್ರವೇಶ ಮಾಡ್ತಾನೆ ಅಂತನೂ ಅರ್ಥ, ಮತ್ತೆ ಅದನ್ನ ಪಡ್ಕೊಂಡಿದ್ದಾನೆ, ಪಡೆದು ಎಲ್ರಿಗೂ ಕೊಟ್ಟಿದ್ದಾನೆ ಅಂತನೂ ಅರ್ಥ. ಮತ್ತೆ ಪೃಥ್ವಿಯಲ್ಲಿಯೂ ಕೂಡ ವರಾಹ ಇದ್ದಾನೆ ಅಂತ ಐತರೇಯ ಉಪನಿಷತ್ತು ಭಾಷ್ಯ ವರ್ಣನೆ ಮಾಡಿದೆ. ಪೃಥ್ವೀಸ್ಥೋ ವರಾಹಸ್ಥೋ ಸಂಹಿತಾ ದೇವತೋದಿತ ಅಂತ. ಪೃಥ್ವಿಯಲ್ಲಿರುವಂತಹ ವರಾಹ ರೂಪ ಭಗವಂತ ಏನಿದ್ದಾನೆ ಅವನು ವೇದದ ಸಂಹಿತಾ ಪಾಠಕ್ಕೆ ಪ್ರತಿಪಾದ್ಯ. ದಿವಿಷ್ಠೋ ವಾಮನಶ್ಚೈವ ಸಂಪ್ರೋಕ್ತ ಪದದೇವತ. ದ್ಯುಲೋಕದಲ್ಲಿರುವ ವಾಮನ ರೂಪಿ ಭಗವಂತ ಪದಪಾಠದಿಂದ ಪ್ರತಿಪಾದ್ಯ. ನೃಸಿಂಹಸ್ತಂತರಿಕ್ಷಸ್ಥಃ ಭಗವಾನ್ ಕ್ರಮದೇವತ. ಅಂತರಿಕ್ಷದಲ್ಲಿರುವಂತಹ ಈ ನೃಸಿಂಹ ಏನಿದ್ದಾನೆ ಅವನು ಕ್ರಮಪಾಠದ ಪ್ರತಿಪಾದ್ಯ ದೇವತೆ ಅಂತ ಅದಕ್ಕೆ ವರ್ಣನೆ ಇದೆ. ಇಲ್ಲಿ ನಾವು ಪೃಥ್ವಿ ಎಂಬ ಶಬ್ದಕ್ಕೆ, ಗೋ ಎಂಬ ಶಬ್ದಕ್ಕೆ ಪೃಥ್ವಿ ಅಂತ ಅರ್ಥ ಇದೆ. ಆ ಪೃಥ್ವಿ ಅನ್ನೋ ಶಬ್ದಕ್ಕೆ ಆಕಾಶ ಅಂತನೂ ಅರ್ಥ ಇದೆ. ಆಕಾಶದಲ್ಲಿರುವಂಥ, ಅಂತರಿಕ್ಷ ಅಂದ್ರೆ ಆಕಾಶ, ಆ ಆಕಾಶದಲ್ಲಿರುವಂಥ ಭಗವಂತ ನರಸಿಂಹರೂಪಿಯಾದ ಭಗವಂತನನ್ನು ಇದು ಹೇಳ್ತದೆ. ಮತ್ತೆ ಪೃಥ್ವಿಯಲ್ಲಿರುವಂಥ ವರಾಹ ರೂಪಿಯಾದ ಭಗವಂತನನ್ನು ಕೂಡ ಅದು ಹೇಳ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಪೃಥ್ವಿ ಆದ್ಮೇಲೆ ಮುಂದಿರುವಂಥದ್ದು ಪಂಚಮಹಾಭೂತಗಳಲ್ಲಿ ಜಲ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆ ಜಲದಲ್ಲಿ ಭಗವಂತನ ಉಪಾಸನೆಯನ್ನ ವರ್ಣಿಸ್ತಾರೆ. ಅದು 2ನೇ ಅಧ್ಯಾಯದಲ್ಲಿ ಕಂಡು ಬಂದಿದೆ. ನೀರಿನಲ್ಲಿ ಭಗವದ್ ಉಪಾಸನೆ ಅಂತ. ಸರ್ವಾಸು ಅಪ್ಸು ಪಂಚವಿಧಂ ಸಾಮೋಪಾಸೀತ ಮೇಘೋ ಯತ್ ಸಂಪ್ಲವತೆ ಸ ಹಿಂಕಾರ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಇದೆ. ಪಂಚವಿಧ ಸಾಮದಿಂದ ಪ್ರತಿಪಾದ್ಯನಾದ ಪಂಚರೂಪಿಯಾದ ಭಗವಂತನನ್ನ ಎಲ್ಲಾ ಬಗೆಯ ನೀರಿನಲ್ಲಿ ಕೂಡ ಉಪಾಸನೆ ಮಾಡಬೇಕು. ಈ ಮೋಡದ ನೀರಿನಲ್ಲಿ ಇರುವಂಥವನು ಪ್ರದ್ಯುಮ್ನ. ಆ ಮೋಡದಿಂದ ಸುರಿಯುವಂತಹ ನೀರಿನಲ್ಲಿ ಇರುವವನು ವಾಸುದೇವ. ನೀರು ಮೋಡದಲ್ಲಿದ್ದಾಗ ಅಲ್ಲಿ ಪ್ರದ್ಯುಮ್ನ ಇದ್ದಾನೆ, ನೀರು ಸುರಿದಾಗ ಕೆಳಗೆ ಭೂಮಿ ಕಡೆ ಬಂದಾಗ ಅಲ್ಲಿ ವಾಸುದೇವ ಇದ್ದಾನೆ. ಪೂರ್ವ ದಿಕ್ಕಿಗೆ ಹರಿಯುವಂತಹ ನೀರಿನಲ್ಲಿದ್ದವನು ನಾರಾಯಣ, ಪಶ್ಚಿಮ ದಿಕ್ಕಿಗೆ ಹರಿಯುವ ನೀರಿನಲ್ಲಿದ್ದಂಥವನು ಅನಿರುದ್ಧ, ಸಮುದ್ರದ ನೀರಿನಲ್ಲಿರುವಂಥವನು ಸಂಕರ್ಷಣ ಅಂತ ಹೀಗೆಲ್ಲ ಅದರ ವರ್ಣನೆ ಕೇಳಿ ಬರ್ತದೆ. ಆದ್ರಿಂದಲೇ ಪೂರ್ವ ದಿಕ್ಕಿಗೆ ಹರಿಯುವ ನದಿಯಲ್ಲಿ ಸ್ನಾನ ಮಾಡುವಾಗ ಮತ್ತೆ ಪಶ್ಚಿಮ ದಿಕ್ಕಿಗೆ ಹರಿಯುವ ನದಿಯಲ್ಲಿ ಸ್ನಾನ ಮಾಡುವಾಗೆಲ್ಲ ಕ್ರಮವಾಗಿ ನಾರಾಯಣ ಮತ್ತೆ ಅನಿರುದ್ಧನನ್ನ ಧ್ಯಾನಿಸ್ಬೇಕು. ಸಮುದ್ರದಲ್ಲಿ ಭಗವಂತನನ್ನ ನಾವು ಕಾಣುವುದು ಸಂಕರ್ಷಣೆ ಎಂಬ ರೂಪದಿಂದ. ಇವೆಲ್ಲವನ್ನು ಗೋವಿಂದ, ಗಾಮ್ ಅಂದ್ರೆ ನೀರನ್ನು, ವಿಂದತೆ ಹೊಂದಿದ್ದಾನೆ, ಆಯಾ ರೂಪದಿಂದ ಪ್ರವೇಶಿಸಿದ್ದಾನೆ. ಹೇಗೆ ಹೊಂದಿದ್ದಾನೆ ಅಂದ್ರೆ ಈ ಎಲ್ಲ ರೂಪಗಳಿಂದ ಹೊಂದಿದ್ದಾನೆ ಅಂತ ತಿಳ್ಕೊಳ್ಬೇಕು. ಛಾಂದೋಗ್ಯ ಉಪನಿಷತ್ತಿನ ಅದೇ ಭಾಗದಲ್ಲೇ ಮತ್ತೊಂದು ವರ್ಣನೆ ಇದೆ. ಪೃಥ್ವಿ ಆಯ್ತು, ಅಪ್ಪ ಆಯ್ತು, ಮುಂದೆ ತೇಜಸ್ಸಿನ ಬಗ್ಗೆ ನೋಡೋಣ. ಗೋ ಅನ್ನೋ ಶಬ್ದಕ್ಕೆ ಆಕಳು ಅಂತನೂ ಅರ್ಥ ಇದೆಯಲ್ಲ. ಗೋವಿನಲ್ಲಿ ಭಗವಂತ ಇದ್ದಾನೆ. ಅದು ಹೇಗಿದ್ದಾನೆ ಅಂದ್ರೆ ಗಾವಹ ಉದ್ಗೀತ, ಗೋವುಗಳಲ್ಲಿ ಗೋ ಎಂಬ ಶಬ್ದದಿಂದ ವಾಚ್ಯನಾಗಿ ಉದ್ಗೀತ ಸಾಮದಿಂದ ಪ್ರತಿಪಾದ್ಯನಾದಂತಹ ನಾರಾಯಣ ಇದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ.
ಭಗವಂತನನ್ನ ಗೋವಿಂದ ಅಂತ ನಾವು ತಿಳಿದ್ವಲ್ಲ, ಯಾಕೆ ಗೋವಿಂದ? ತುಂಬ ಅದ್ಭುತವಾದ ಮಾತದು. ಗೌಶ್ಚ ಸದ್ಗತಿ ಹೇತುತ್ವಾತ್ ಗೋಸ್ಥಃ ಸಹ ಪುರುಷೋತ್ತಮ. ಗೋವುಗಳಲ್ಲಿ ಇರುವಂತಹ ಭಗವಂತ ಸದ್ಗತಿ ಹೇತು ಆದ್ದರಿಂದ ಗೋ ಅಂತ. ಗಮಯತೀತಿ ಗೌಹೋ, ನಮ್ಮೆಲ್ಲರನ್ನೂ ಕೂಡ ಸದ್ಗತಿಗೆ ತಗೊಂಡು ಹೋಗ್ತಾನೆ. ಆದ್ರಿಂದ ಆತನನ್ನು ಗೌಹು ಅಂತ ಹೇಳಬೇಕು. ಗೋವಿನಲ್ಲಿ ಗೋ ಶಬ್ದದಿಂದಲೇ ವಾಚ್ಯನಾಗಿ ಅವನಿದ್ದಾನೆ. ಆದ್ರಿಂದ ಆತ ಗೋವಿಂದನೂ ಹೌದು. ಅಥ ಕಸ್ಮಾದುಚ್ಯತೆ ಗತಿರಿತಿ ತದ್ದಿ ಗಮ್ಯತೆ ಪಾಪ ವಿಮುಕ್ತೈ ಅಂತ ಆಚಾರ್ಯರ ಗೀತಾ ಪ್ರಸ್ಥಾನದಲ್ಲಿ ಉದ್ಧರಿಸುವಂತಹ ಒಂದು ವೇದವಾಕ್ಯ. ಪಾಪ ರಹಿತರಾದಂತಹ ಸಾಧಕರು ಆತನನ್ನು ತಲುಪಲಿಕ್ಕೆ ಸಾಧ್ಯ. ಆದ್ರಿಂದ ಆತ ಗತಿ ಅಂತ ಕರೆಸ್ಕೊಂಡಿದ್ದಾನೆ. ಹೀಗೆ ಆ ಭಗವಂತ ಗತಿಯೂ ಹೌದು, ಸದ್ಗತಿದಾಯಕನಾದ್ರಿಂದ ಗೌ ಅನ್ನೋದು ಸರಿ. ಹೀಗೆ ಗೋ ಎಂಬ ಶಬ್ದದಿಂದ ಆತ ಗೋವಿನಲ್ಲಿದ್ದಾನೆ. ಆದ್ರಿಂದ ಆತ ಗೋವಿಂದ ಅಂತ ತಿಳ್ಕೊಳ್ಬೇಕು. ಇದು ಪಶುಗಳಲ್ಲಿ ಆಯ್ತು. ಮುಂದೆ ಗೋ ಎಂಬ ಶಬ್ದಕ್ಕೆ ಇಂದ್ರಿಯ ಅಂತನೂ ಅರ್ಥ ಇದ್ದೇ ಇದೆ. ಅದನ್ನು ಅದೇ ಛಾಂದೋಗ್ಯ ಉಪನಿಷತ್ತಿನ ಭಾಗ, ನಾವೀಗ ನೋಡ್ತಾ ಇರುವ ಭಾಗವೇ ಹೇಳ್ತದೆ. ಪ್ರಾಣೇಶು ಪಂಚವಿಧಂ ಪರೋವರೀಯ ಸಾಮ ಉಪಾಸೀತ ಪ್ರಾಣೋ ಹಿಂಕಾರ ವಾಕ್ ಪ್ರಸ್ತಾವ ಚಕ್ಷುರುದ್ಗೀತ ಇತ್ಯಾದಿ. ಪಂಚ ಇಂದ್ರಿಯಗಳಲ್ಲಿ ಸರ್ವೋತ್ತಮನಾದಂಥ ಪಂಚವಿಧ ಸಾಮಗಳಿಂದ ಪ್ರತಿಪಾದ್ಯನಾದ ಪ್ರದ್ಯುಮ್ನಾದಿ ರೂಪಿಯಾದ ಭಗವಂತನನ್ನ ಧ್ಯಾನಿಸ್ಬೇಕಂತೆ. ಶ್ವಾಸವಾಯುವಿನಲ್ಲಿ ಪ್ರಾಣಶಬ್ದದಿಂದ ವಾಚ್ಯನಾಗಿ ಪ್ರದ್ಯುಮ್ನ ಇದ್ದಾನೆ, ಅವನು ಹಿಂಕಾರದಿಂದ ಪ್ರತಿಪಾದ್ಯ. ವಾಗೀಂದ್ರಿಯದಲ್ಲಿ ವಾಕ್ ಎಂಬ ಶಬ್ದದಿಂದ ಅವನೇ ವಾಚ್ಯನಾಗಿ ಈ ವಾಸುದೇವ ಇದ್ದಾನೆ. ಚಕ್ಷುರೇಂದ್ರಿಯದಲ್ಲಿ ಚಕ್ಷುಸ್ ಎಂಬ ಶಬ್ದದಿಂದ ವಾಚ್ಯನಾಗಿ ಉದ್ಗೀತ ಪ್ರತಿಪಾದ್ಯನಾದ ನಾರಾಯಣ ಇದ್ದಾನೆ. ಆ ಉದ್ಗೀತ ಮತ್ತೆ ಹಿಂಕಾರ ಅದೆಲ್ಲ ಏನು ಅಂತ ಈಗ ನಾವು ನೋಡೋದು ಬೇಡ. ಭಗವಂತ ಆ ಎಲ್ಲ ಇಂದ್ರಿಯಗಳಲ್ಲಿ ಇದ್ದಾನೆ ಅಂತ ನೋಡಿದ್ರೆ ಸಾಕು. ಶ್ರವಣೇಂದ್ರಿಯದಲ್ಲಿ ಶ್ರೋತ್ರ ಎಂಬ ಹೆಸರಿನಿಂದ ಈ ಪ್ರತಿಹಾರ ಪ್ರತಿಪಾದ್ಯನಾದಂತಹ ಅನಿರುದ್ಧ ಇದ್ದಾನೆ. ಮನಸ್ಸಿನಲ್ಲಿ ಮನೋನಿಯಾಮಕನಾಗಿ ನಿಧನ ಸಾಮದಿಂದ ಪ್ರತಿಪಾದ್ಯನಾದಂತಹ ಸಂಕರ್ಷಣ ಇದ್ದಾನೆ. ಪಂಚೇಂದ್ರಿಯಗಳಲ್ಲಿ ಆ ಭಗವಂತನನ್ನು ಉಪಾಸನೆ ಮಾಡಿದವನಿಗೆ ಭಗವಂತ ರಕ್ಷಕನಾಗ್ತಾನೆ. ಗೋವಿಂದ ಗೋವಿಂದ ಅಂತ ನಾವು ಭಗವಂತನನ್ನು ಉಪಾಸನೆ ಮಾಡಿದರೆ ಪರೋವರೀಯೋ ಹಾಸ್ಯ ಭವತಿ ಪರೋವರೀಯ ಸೋಹ ಲೋಕಾನ್ ಜಯತೆ ಏತದೇವಂ ವಿದ್ವಾನ್ ಪ್ರಾಣೇಶು ಪಂಚವಿಧಂ ಪರೋವರೀಯ ಉಪಾಸ್ತೆ. ಯಾವ್ಯಾವ ಇಂದ್ರಿಯಗಳಲ್ಲಿ ಯಾವ್ಯಾವ ರೂಪದಿಂದ ಭಗವಂತ ಇದ್ದಾನೆ ಅಂತ ನಮ್ಗೆ ಉಪಾಸನೆ ಮಾಡುವ ಕಾಲದಲ್ಲಿ ನೆನಪಿಗೆ ಬರ್ಲಿಕ್ಕಿಲ್ಲ. ಆದ್ರೆ ಗೋವಿಂದ ಎಂಬ ಶಬ್ದದಿಂದ ಎಲ್ಲಾ ಇಂದ್ರಿಯಗಳಲ್ಲೂ ನೀನಿದ್ದಿ, ಗೋವಿಂದನೇ ಗತಿ, ಸದ್ಗತಿದಾಯಕ ಅವನೇ ಅಂತ ಉಪಾಸನೆ ಮಾಡಿದ್ರೆ ಇಂದೆಲ್ಲ ಇಂದ್ರಿಯಗಳಲ್ಲೂ ಕೂಡ ಆತನನ್ನು ಉಪಾಸನೆ ಮಾಡಿದಾಗ ಆಗ್ತದೆ. ಪಶುಗಳಲ್ಲಿ ಭಗವಂತನ ಉಪಾಸನೆ ಮಾಡ್ಬೇಕು ಅಂತ ಹಿಂದೆ ಬಂತಲ್ಲ, ಹಾಗೆ ಪಶುಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡಿದ್ರೆ ಅವನು ಎಲ್ಲ ಥರದ ಪಶು ಸಮೃದ್ಧಿಯನ್ನು ಪಡ್ಕೋತಾನೆ. ಗೋವು, ಅಶ್ವ ಮೊದಲಾದ ಎಲ್ಲಾ ಪ್ರಾಣಿಗಳು ಕೂಡ ಆತನಿಗೆ ಸಿಗ್ತವೆ ಅಂತ ವರ್ಣನೆ ಮಾಡ್ತಾರೆ. ನೀರಿನಲ್ಲಿ ಭಗವಂತನ ಉಪಾಸನೆ ಮಾಡಬೇಕು ಅಂತ ಹಿಂದೆ ಬಂತಲ್ಲ, ನಹ ಅಪ್ಸು ಪ್ರೈತಿ ಅಪ್ಸುಮಾನ್ ಭವತಿ ಏತದೇವಂ ವಿದ್ವಾನ್ ಸರ್ವಾಸು ಅಪ್ಸು ಪಂಚವಿಧಂ ಸಾಮೋಪಾಸ್ತೆ ಅಂತ ಅಲ್ಲಿ ಬಂದಿದೆ. ನೀರಿನಲ್ಲಿರುವಂತಹ ಪಂಚರೂಪಿಯಾದ ಭಗವಂತನನ್ನು ಉಪಾಸನೆ ಮಾಡಿದರೆ ಅವನಿಗೆ ನೀರಿನಲ್ಲಿ ಯಾವತ್ತೂ ಕೂಡ ಮರಣ ಬರೋದಿಲ್ಲಂತೆ. ಸಂಸಾರ ಎಂಬ ಸಾಗರದಲ್ಲಿಯೂ ಕೂಡ ಮರಣ ಬರೋದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರಿಂದ. ಅದೇ ಛಾಂದೋಗ್ಯ ಉಪನಿಷತ್ತಿನಲ್ಲಿ ವಾಕ್ಯಗಳಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತನೂ ಇದೆ. ಯಾಕೆಂದ್ರೆ ಈ ಗೋ ಎಂಬ ಶಬ್ದಕ್ಕೆ ವಾಕ್ಯ ಅಂತನೂ ಅರ್ಥ ಇದ್ದೇ ಇದೆಯಲ್ಲ, ಮಾತು ಅಂತ ಅರ್ಥ ಇದ್ದೇ ಇದೆ. ವಸ್ತುತಃ ಆ ಛಾಂದೋಗ್ಯ ಉಪನಿಷತ್ತಿನ ಭಾಗದಲ್ಲಿ ಋತುಗಳಲ್ಲಿ ಸಾಮವನ್ನು ಭಗವಂತನ ಉಪಾಸನೆ ಮಾಡಬೇಕು ಅಂತ ಒಂದಿದೆ. ನಮಗದು ಇಲ್ಲಿ ಪ್ರಸ್ತುತ ಅಲ್ಲ, ಆದ್ರಿಂದ ಇದನ್ನು ನಾನು ಹೇಳಲಿಲ್ಲ ಅಷ್ಟೇ. ಗೋ ಅಂದ್ರೆ ಮಾತುಗಳಲ್ಲಿ ಭಗವಂತನ ಉಪಾಸನೆ ಮಾಡಬೇಕು ಅಂತ ವಾಕ್ಯಗಳಲ್ಲಿ 7 ವಿಧ ಸಾಮ ಪ್ರತಿಪಾದ್ಯನಾದ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತ ಹೇಳಿದೆ. ಛಾಂದೋಗ್ಯ ಉಪನಿಷತ್ತಿನ 2ನೇ ಅಧ್ಯಾಯದ 8ನೇ ಖಂಡ. ಅಥ ಸಪ್ತವಿಧಸ್ಯ ವಾಚಿ ಸಪ್ತವಿಧಂ ಸಾಮೋಪಾಸೀತ ಅಂತ. ಹೀಗೆ ಛಾಂದೋಗ್ಯ ಉಪನಿಷತ್ತಿನ ಆ ಭಾಗದಲ್ಲಿ ಸಾಮವೇದದ ವಾಕ್ಯಗಳಲ್ಲಿ ಭಗವಂತ ಪ್ರತಿಪಾದ್ಯ ಅಂತ ಬಂದಿರೋದು. ಆದರೆ ಅಷ್ಟು ಮಾತ್ರ ಅಲ್ಲ, ನಾವು ಅದನ್ನ
ಛಾಂದೋಗ್ಯ ಉಪನಿಷತ್ತಿನ ಮತ್ತೊಂದು ಭಾಗವನ್ನು ಕೂಡ ಗಮನಿಸಿದರೆ ಅಲ್ಲಿ ಮಾತ್ರ ಸಾಮವೇದದ ವಾಕ್ಯಗಳಲ್ಲಿ ಮಾತ್ರ ಭಗವಂತ ಇರುವುದಲ್ಲ, ಅವನು ಸಾಮಾನ್ಯವಾಗಿ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ಇದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಅದನ್ನ ನಾವೀಗಿಲ್ಲಿ ನೋಡಬೇಕು. ವಾಗ್ವಾ ಇದಂ ಸರ್ವಂ ಭೂತಂ ಅಂತ. ಗೌಹು ಅಂದ್ರೆ ವಾಕ್. ವಾಗ್ವಾ ಇದಂ ಸರ್ವಂ ಭೂತಂ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಿದೆ. ಗಾಯತ್ರಿ ನಾಮಕನಾದ ಭಗವಂತ ಅವನೇ ಗೋವಿನಲ್ಲಿ ಅರ್ಥಾತ್ ವಾಕಿನಲ್ಲಿ ಸ್ತ್ರೀ ರೂಪದಿಂದ ಇದ್ದಾನೆ. ಇದನ್ನ ಆ ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ ಹೀಗೆ ವರ್ಣಿಸ್ತದೆ. ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪೋ ಹಯಶೀರ್ಷಕ ಅಂತ. ಗಾಯತ್ರಿ ಪ್ರತಿಪಾದ್ಯವಾದ ಮೂರನೇ ರೂಪ ಯಾವುದು ಅಂದ್ರೆ, ಎಲ್ಲ ಮಾತುಗಳಲ್ಲಿ ಅರ್ಥಾತ್ ಎಲ್ಲ ಗೋವುಗಳಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿ ಸ್ತ್ರೀ ಹಯಗ್ರೀವ ರೂಪ ಹೊಂದಿದೆ. ಸ್ತ್ರೀ ರೂಪೋ ಹಯಶೀರ್ಷಕ ಅಂತ. ನಮಗೆ ಗಂಡು ಹಯಗ್ರೀವ ರೂಪ ಗೊತ್ತಿದೆ, ಇದು ಹೆಣ್ಣು ಹಯಗ್ರೀವ ರೂಪ ಅಲ್ಲಿದೆ ಅಂತ ನಾವು ಉಪಾಸನೆ ಮಾಡಬೇಕು. ಓಷ್ಠಾಪಿಧಾನ ನಕುಲಿ ದಂತೈ ಪರಿವೃತಾಪವಿಹಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮಿಹ ವಾದಯೇತ್ ಅಂತ ಐತರೇಯ ಉಪನಿಷತ್ತಿನ ಒಂದು ಮಂತ್ರ ಕಂಡು ಬರ್ತದೆ. ಅಲ್ಲಿಯೂ ಕೂಡ ಆ ಸ್ತ್ರೀ ರೂಪದ ಭಗವಂತನ ವರ್ಣನೆ ಇದೆ. ಎಲ್ಲ ಶಾಸ್ತ್ರಗಳಲ್ಲಿ ಇರುವಂತಹ ಶಾಸ್ತ್ರಕ್ಕೆ ಪ್ರತಿಪಾದ್ಯವಾದ ಒಂದು ರೂಪ ಅಂತ. ಐತರೇಯ ಉಪನಿಷತ್ನಲ್ಲಿ ವಾಕ್ಸಿದ್ಧಿಗೆ ಸಿದ್ಧ ಮಂತ್ರ ಅಂತ ಹೇಳ್ತಾರೆ ಅದನ್ನು. ಅಥಾತೋ ವಾಗ್ರಸಃ ಯಸ್ಯಾಂ ಸಂಸದಿ ಅಧೀಯಮಾನೋವ ಭಾಷಮಾನೋವ ನ ವಿರುರುಚುಷೇತ ತತ್ರ ಏತಾಂ ರುಚಂ ಜಪೇತ್ ಓಷ್ಠಾಪಿಧಾನ ನಕುಲಿ ದಂತೈ ಪರಿವೃತಾಪವಿಹಿ ಸರ್ವಸ್ಯೈ ವಾಚ ಈಶಾನ ಚಾರು ಮಾಮಿಹ ವಾದಯೇತ್ ಅಂತ ಆ ಮಂತ್ರ. ಎಲ್ಲಾ ಮಂತ್ರಗಳಲ್ಲಿ ಶ್ರೇಷ್ಠವಾದ ಒಂದು ಮಂತ್ರ ಅಂತಿದೆ. ಯಾವ್ದಾದ್ರು ಒಂದು ಸಭೆಯಲ್ಲಿ ನಾವು ಕೂತ್ಕೊಂಡು ಪ್ರವಚನ ಮಾಡುವಾಗ ಅಥವಾ ಅಧ್ಯಯನ ಮಾಡ್ತಾ ಇರುವಾಗ ನಾವು ಅಧ್ಯಯನ ಮಾಡಿದ್ದು ನಮ್ಮ ಸುತ್ತಮುತ್ತಲು ಇದ್ದವರಿಗೆ ರುಚಿಸದೆ ಹೋದ್ರೆ, ನಮ್ಮ ಪ್ರವಚನ ಅವರಿಗೆ ಇಷ್ಟ ಆಗದೆ ಹೋದ್ರೆ, ಅಲ್ಲಿ ನಾವೊಂದು ನೆಲೆ ಕಂಡುಕೊಳ್ಳುವುದಕ್ಕಾಗಿ, ಪ್ರತಿಷ್ಠೆಯನ್ನು ಕಂಡುಕೊಳ್ಳುವುದಕ್ಕಾಗಿ ಈ ಮಂತ್ರವನ್ನು ಜಪಿಸ್ಬೇಕಂತ. ವಾಗೀಂದ್ರಿಯದಲ್ಲಿ ಇದ್ದಾನೆ, ಇದನ್ನು ಗಮನಿಸ್ಬೇಕು. ಇದೇ ಗೋವಿಂದ. ಗೌಹು ಅಂದ್ರೆ ವಾಕ್. ಗೌಹು ಅಂದ್ರೆ ಮಾತು ಅಂತನೂ ಅರ್ಥ ಇದೆ, ಇಂದ್ರಿಯ ಅಂತನೂ ಅರ್ಥ ಇದೆ. ಆದ್ರಿಂದ ಗೋ ಅಂದ್ರೆ ವಾಗೀಂದ್ರಿಯ ಅಂತನೂ ಸಹಜವಾಗಿ ಅರ್ಥ ಆಗ್ತದೆ. ಅಲ್ಲಿ ಇರುವವನೇ ಈ ಗೋವಿಂದ. ವಾಗೀಂದ್ರಿಯದಲ್ಲಿರುವಂತಹ ಆ ವಿಷ್ಣುವಿನ ವಾಂಗ್ನಾಮಕವಾದ ಸ್ತ್ರೀ ರೂಪ, ಅದಕ್ಕೆ ನಾವು ಮಂತ್ರಗಳನ್ನು ಉಚ್ಚರಿಸುವಂತಹ ನಮ್ಮೆರಡು ತುಟಿಗಳಿವೆಯಲ್ಲ, ಈ ತುಟಿಗಳೇ ಎರಡು ಬಾಗಿಲುಗಳಿದ್ದಂತೆ. ಈ ಬಾಗಿಲುಗಳ ಮೂಲಕವೇ ಆ ಭಗವಂತ ಒಳ ಹೋಗುವುದು, ಹೊರ ಬರುವುದು ಇದನ್ನೆಲ್ಲ ಮಾಡ್ತಾಳೆ. ಆ ದೇವಿ ಸಮಸ್ತ ದೋಷರಹಿತಳು. ಆ ಭಗವಂತನ ಸ್ತ್ರೀರೂಪ ಸರ್ವರಕ್ಷಕಳು, ಸರ್ವೋತ್ತಮಳು, ಎಲ್ಲಾ ಶಬ್ದಗಳಿಗೂ ಕೂಡ ನಿಯಾಮಕಳು. ಈ ಸಭೆಯಲ್ಲಿ ನನ್ನಿಂದ ಆಕರ್ಷಕವಾಗಿ ಆಕೆ ನುಡಿಸಲಿ ಅಂತ ಒಂದು ಅದ್ಭುತವಾದಂತಹ ಮಂತ್ರ ಅದು. ವಿದ್ಯಾಧಿಕ್ಯಾರ್ಥಂ ಏವ ಏತಾಂ ವಾಕ್ಸಾರಾಂ ಅಪಿ ರುಚಂ ಜಪೇತ್. ವಿದ್ಯೆಯ ಅಭಿವೃದ್ಧಿಗಾಗಿ ವಾಗೀಂದ್ರಿಯದಲ್ಲಿರುವಂತಹ ಈ ಸ್ತ್ರೀರೂಪದ ನಾರಾಯಣನನ್ನ ಧ್ಯಾನಿಸಬೇಕು. ಸರ್ವ ವಾಗೀಶ್ವರೋ ವಿಷ್ಣು ಸ್ತ್ರೀರೂಪೋ ಮಾಂ ಸುವಾದಯೇತ್. ಎಲ್ಲ ವಾಕ್ಯಗಳಿಗೂ ಈಶ್ವರನಾದಂತಹ ಈ ಸ್ತ್ರೀರೂಪದ ಭಗವಂತ ನನ್ನನ್ನ ಚೆನ್ನಾಗಿ ಮಾತನಾಡುವಂತೆ ಪ್ರೇರಿಸಲಿ ಅಂತ ಅಲ್ಲಿ ಕಂಡು ಬರ್ತದೆ. ಹೀಗೆ ಇವತ್ತು ನಾವು ಪೃಥ್ವಿಯಲ್ಲಿ, ಜಲದಲ್ಲಿ, ಮತ್ತೆ ಇಂದ್ರಿಯಗಳಲ್ಲಿ, ಮಾತುಗಳಲ್ಲಿ ಇಲ್ಲೆಲ್ಲ ಇರುವಂತಹ ಭಗವಂತನನ್ನ ಗೋವಿಂದ ಎಂಬ ಶಬ್ದ ಹೇಗೆ ಹೇಳ್ತದೆ ಅಂತ ಅನ್ನೋದನ್ನ ನೋಡಿದ್ದೇವೆ. ಹೀಗೆ ಈ ಎಲ್ಲಾ ರೂಪಗಳು ಕೂಡ ಗೋವಿಂದ ಎಂಬ ಶಬ್ದದಿಂದ ವಾಚ್ಯನೇ ಆಗಿವೆ. ಗೋವಿಂದ ಎಂಬ ಶಬ್ದದ ಇನ್ನಿತರ ಅರ್ಥಗಳನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.